ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಸಂಕಷ್ಟ ಎದುರಾಗಿದೆ. ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಗೂ ಮೊದಲೇ ಪ್ರದೋಷ್ ಪ್ಲಾನ್ ಮಾಡಿಕೊಂಡಿದ್ದ. ಜೈಲಿನಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಬಿಗ್ ಸಂಕಷ್ಟ ಎದುರಾಗಿದೆ. ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆಗೂ ಮೊದಲೇ ಪ್ರದೋಷ್ ಪ್ಲಾನ್ ಮಾಡಿಕೊಂಡಿದ್ದ. ಜೈಲು ವಾಸಕ್ಕೆ ಬೇಸತ್ತು ಹೊರಬರಲು ಮಾಫಿ ಸಾಕ್ಷಿಯೇ ಆತನಿಗೆ ದಾರಿಯಾಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. 20 ದಿನಗಳ ಹಿಂದೆಯೇ ದರ್ಶನ್ ಬಿಟ್ಟು ಪ್ರತ್ಯೇಕವಾಗಿದ್ದಾನೆ ಪ್ರದೋಷ್. ದರ್ಶನ್ ಜೊತೆ ಬ್ಯಾರಕ್ನಲ್ಲಿ ಸರಿಯಾಗಿ ಹೋಗ್ತಾ ಇಲ್ಲ, ಅಂದ್ರೆ ಬ್ಯಾರಕ್ನಲ್ಲಿ ಸರಿ ಹೋಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ನಂತೆ. ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದ ಮಾಫಿ ಸಾಕ್ಷಿ ಪ್ರದೋಷ್ ಅಲ್ಲದೆ ದರ್ಶನ್ ಜೊತೆಗೆ ಮನಸ್ತಾಪವನ್ನ ಕೂಡ ಮಾಡಿಕೊಂಡಿದ್ದ ಅನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಲಾಗಿತ್ತು. ಅದಾದ ಬಳಿಕ ಅರೆಸ್ಟ್ ಮಾಡಲಾಗಿತ್ತು. ಶಿಫ್ಟ್ ಆದ ವಾರದ ಬಳಿಕ ವಕೀಲರ ಜೊತೆ ಮಾಫಿ ಸಾಕ್ಷಿಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತೆ. ಅಂದುಕೊಂಡಂತೆ ವಕೀಲರ ಮೂಲಕ ಮಾಫಿ ಸಾಕ್ಷಿಗೆ ಪ್ರದೋಷ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಂತೆ. ಪ್ರದೋಷ್ಗೆ ಭಯ ಹಿನ್ನೆಲೆ ಬ್ಯಾರೆಕ್ನಲ್ಲಿ ಅಧಿಕಾರಿಗಳಿಂದ ನಿಗಾ ವಹಿಸಲಾಗಿತ್ತಂತೆ. ತನ್ನ ಜೈಲು ವಾಸಕ್ಕೆ ದರ್ಶನ್ ಕಾರಣ ಅಂತ ಹೇಳಿ ಆತ ಹೇಳ್ಕೊಂಡಿದ್ದ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಮಾಫಿ ಸಾಕ್ಷ್ಯಕ್ಕೆ ಭಯಗೊಂಡಿರುವಂತಹ ಪವಿತ್ರ ಗೌಡ ಹಾಗೂ ನಟ ದರ್ಶನ್ 2 ದಿನದಿಂದ ಜೈಲಿನಲ್ಲಿ ಆತಂಕಗೊಂಡಿದ್ದಾರಂತೆ. ದರ್ಶನ್ ಹಾಗೂ ಪವಿತ್ರ ಗೌಡ ಆತ್ಮೀಯ ಗೆಳೆಯ ಪ್ರದೋಷ್ ಯೂಟರ್ನ್ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ಜೊತೆಯಲ್ಲಿದ್ದೇ ಎಂತ ಕೆಲಸ ಮಾಡ್ಬಿಟ್ನಲ್ಲ ಅಂತ ಹೇಳಿ ಸಹಚರರ ಜೊತೆ ಚರ್ಚೆ ಮಾಡ್ತಿದ್ದಾರಂತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಈಗಾಗಲೇ ಎಲ್ಲ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಮಾಡಿ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ರು. ಒಂದು ಬಾರಿ ಬೇಲ್ ಕೂಡ ಸಿಕ್ಕಿತ್ತು.